ಅನುಬಂಧ ಅವಾರ್ಡ್ಸ್ 2014 ನಾಮಿನೇಷನ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಟಿವಿಯಲ್ಲಿ ಹಲವಾರು ಸಂಸಾರಗಳಿದೆ. ಈ ಸಂಸಾರಗಳಲ್ಲಿ ಹಲವಾರು ನಾಯಕರು, ನಾಯಕಿಯರು, ಜೋಡಿ ಇದೆ. ಅದರಲ್ಲಿ ನಿಮ್ಮ ಆಯ್ಕೆ ಯಾರು, ನಿಮಗೆ ಯಾರಿಷ್ಟ ಅಂತ ನೀವು ಸೆಲೆಕ್ಟ್ ಮಾಡ್ಬೋದು ನಮ್ಮ ಜನಮೆಚ್ಚಿದ ಕ್ಯಾಟಗರಿಯಲ್ಲಿ. ಅಂದರೆ ನಿಮ್ಮ ಜನಮೆಚ್ಚಿದ ನಾಯಕ ಯಾರು, ಜನಮೆಚ್ಚಿದ ನಾಯಕಿ ಯಾರು, ಜನಮೆಚ್ಚಿದ ಸಂಸಾರ ಯಾರು, ಜನಮೆಚ್ಚಿದ ಜೋಡಿ ಯಾವುದು, ಇದೆಲ್ಲವನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಅವಕಾಶ ಸಿಗ್ತಾ ಇದೆ. ಹೌದು, ಹೇಗೆ ಸೆಲೆಕ್ಟ್ ಮಾಡೋದು ಅಂತ ನೀವು ಅನ್ಕೋತಾ ಇದ್ರೆ, ನಾಮಿನೇಷನ್ಸ್ ಯಾರು ಏನು ಕತೆ ಎಲ್ಲ ತೋರಿಸೋದಕ್ಕೆ ನಾನಿರೋದು, ಈ ಕಾರ್ಯಕ್ರಮ ಇರೋದು. ಅನುಬಂಧ ಈ ಟಿವಿಯಲ್ಲಿ ಬರೋ ಎಲ್ಲ ಧಾರಾವಾಹಿಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತೀರಾ. ನಮಗ್ ಖುಷಿ ಆಗೋ ವಿಷಯ ಅಂದ್ರೆ ಆ ಕಥೆಯನ್ನ ನಿಮ್ಮ ಮನೆಯ ಕಥೆ, ಆ ಪಾತ್ರಗಳು ನಿಮ್ಮ ಕುಟುಂಬದವರು ಅನ್ನೋವಷ್ಟು ಪ್ರೀತಿಸ್ತೀರಾ. ಅವ್ರು ನಕ್ಕಾಗ ನೀವು ನಗ್ತೀರಾ, ಅವರು ಅತ್ತಾಗ ನೀವು ಕಣ್ಣೀರು ಹಾಕ್ತೀರಾ. ಪ್ರೀತಿ, ಪ್ರೇಮ, ಫ್ರೆಂಡ್ಶಿಪ್, ವಿಶ್ವಾಸ, ನಂಬಿಕೆ, ಹೊಂದಾಣಿಕೆ, ಸುಖ ದುಃಖ ಹಂಚ್ಕೊಳ್ಳೋದು, ಇವೆಲ್ಲವೂ ಸೇರಿದರೆ ಸಂಬಂಧ. ಈ ಸಂಬಂಧದಲ್ಲಿ ಇರುವ ಬಾಂಧವ್ಯವೇ ಅನುಬಂಧ. ಈ ವಾರ ನಡೀತಾ ಇರುವಂತಹ ಕ್ಯಾಟಗರಿ ಜನಮೆಚ್ಚಿದ ನಾಯಕ ಕ್ಯಾಟಗರಿ. ಅಂದರೆ ಈ ವಾರ ಮಾತ್ರ ನಿಮಗೆ ಅವಕಾಶ ಇರುತ್ತೆ ನಿಮ್ಮ ಜನಮೆಚ್ಚಿದ ನಾಯಕನನ್ನ ಸೆಲೆಕ್ಟ್ ಮಾಡಲಿಕ್ಕೆ. ಅಂದರೆ ಒಂದು SMS ಕಳಿಸೋ ಮೂಲಕ ನಿಮ್ಮ ಜನಮೆಚ್ಚಿದ ನಾಯಕನನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಯಾರ್ಯಾರಿದ್ದಾರೆ ಜನಮೆಚ್ಚಿದ ನಾಯಕ ಕ್ಯಾಟಗರಿಯಲ್ಲಿ ನಾಮಿನೇಷನ್ಸ್ ಅಂತ ನೀವು ಅನ್ಕೋತಾ ಇದ್ರೆ, ಇದನ್ನ ನೋಡಿ ಗೊತ್ತಾಗತ್ತೆ. ಆಕಾಶ್ ತನ್ನ ಪ್ರೀತಿಯ ಭೂಮಿಕಾಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡೋಕೆ ಯಾವಾಗ್ಲೂ ಸಿದ್ಧ. ಭೂಮಿಕಾಳ ಜವಾಬ್ದಾರಿ ಹೊತ್ತಿರೋ ಇವನು ಯಾವ ಕಷ್ಟ ಬಂದ್ರೂ ಅವಳನ್ನ ಬಿಡೋನಲ್ಲ. ಅದಕ್ಕೆ ಇವನು ನಮ್ಮ ಡೈನಮಿಕ್ ನಾಯಕ. ಆಕಾಶ್ ಅವರನ್ನ ಜನಮೆಚ್ಚಿದ ನಾಯಕ ಅಂತ ಆಯ್ಕೆ ಮಾಡಲು AKAS ಎಂದು ಟೈಪ್ ಮಾಡಿ 56060ಗೆ SMS ಕಳಿಸಿ. ಜನ ಮೆಚ್ಚಿದ ನಾಯಕ ಚಂದನ್. ಹೆಸರಿನಂತೆ ಚಂದದ ಮುಖ ಮತ್ತು ಗುಣ. ತನ್ನ ಲುಕ್ಸ್ ಇಂದ ಎಲ್ಲಾ ಹುಡುಗಿರ್ನ ಮೋಡಿ ಮಾಡಿರೋ ಈ ಹುಡುಗ ಗೊಂಬೆಯ ಪ್ರೀತಿ ಹುಡುಗ ಹಾಗೂ ಅಮ್ಮನ ಮುದ್ದು ಹುಡುಗ. ಚಂದನ್ ಅವರನ್ನ ಜನಮೆಚ್ಚಿದ ನಾಯಕ ಅಂತ ಆಯ್ಕೆ ಮಾಡಲು CHAN ಎಂದು ಟೈಪ್ ಮಾಡಿ 56060ಗೆ SMS ಕಳಿಸಿ. JK ಇವನು ಬರೀ ಹೆಸರಿಗೆ ಸೂಪರ್ ಸ್ಟಾರ್ ಅಲ್ಲ, ಇವನ ಕಿಂಗ್ ಸೈಜ್ ಲೈಫ್ ಸ್ಟೈಲ್, ಮಾತು ಎಲ್ಲವೂ ಸೂಪರ್. JK ಅವರನ್ನ ಜನಮೆಚ್ಚಿದ ನಾಯಕ ಅಂತ ಆಯ್ಕೆ ಮಾಡಲು JK ಅಂತ ಟೈಪ್ ಮಾಡಿ 56060ಗೆ SMS ಕಳಿಸಿ. ಕಾರ್ತಿಕ್ ಇನ್ನಸೆಂಟ್ ಫೇಸ್ ಇರೋ ಈ ನಮ್ಮ ನಾಯಕ ತನ್ನ ಹೆಂಡತಿಗೆ ಯಾವುದೇ ಕಷ್ಟ ಬಂದ್ರೂ ಸಾಥ್ ಕೊಡ್ತಾನೆ. ಆಗದಿರೋರ ಯೋಜನೆಗಳಿಗೆ ಸಿಲುಕಿದಾಗ ಸರಿಯಾದ ನಿರ್ಧಾರ ತಗೊಂಡು ಗೆಲ್ತಾನೆ. ಕಾರ್ತಿಕ್ ಅವರನ್ನ ಜನಮೆಚ್ಚಿದ ನಾಯಕ ಅಂತ ಆಯ್ಕೆ ಮಾಡಲು KART ಅಂತ ಟೈಪ್ ಮಾಡಿ 56060ಗೆ SMS ಕಳಿಸಿ. ಮಹೇಶ ಅಜ್ಜಿಯ ಪ್ರೀತಿಯ ಮೊಮ್ಮಗ, ಮನೆಯವರೆಲ್ಲರ ನೆಚ್ಚಿನ ಮಗ ಇವನು. ಈ ನಮ್ಮ ಯಂಗ್ ಹ್ಯಾಂಡ್ಸಮ್ ನಾಯಕ ನಮ್ಮ ಪುಟ್ಟ ಗೌರಿಯ ಜೀವದ ಗೆಳೆಯ. ಮಹೇಶ್ ಅವ್ರನ್ನ ಜನಮೆಚ್ಚಿದ ನಾಯಕ ಅಂತ ಆಯ್ಕೆ ಮಾಡಲಿಕ್ಕೆ MAHE ಅಂತ ಟೈಪ್ ಮಾಡಿ 56060ಗೆ SMS ಕಳಿಸಿ. ಸಿದ್ಧಾರ್ಥ್ ಕಳೆದುಕೊಂಡಿರೋ ಪ್ರೀತಿಯ ನೋವಿನಲ್ಲಿದ್ದವನನ್ನ ದಿನ ದಿನಕ್ಕೂ ಸನ್ನಿಧಿಯ ಪ್ರೀತಿ ಸೆಳೀತಾ ಇದೆ. ಸ್ಮಾರ್ಟ್ ಆಗಿರೋ ಈ ನಮ್ಮ ನಾಯಕ ಅಪೂರ್ವವಾದ ಪ್ರೀತಿ ಕೊಟ್ಟು ಒಂದು ದಿನ ಮನಸಾರೆ ಒಪ್ಪಿಕೊಳ್ತಾನೆ ಅನ್ನೋ ನಂಬಿಕೆ ಸನ್ನಿಧಿಗೆ. ಸಿದ್ಧಾರ್ಥ ಅವ್ರನ್ನ ಜನಮೆಚ್ಚಿದ ನಾಯಕ ಅಂತ ಆಯ್ಕೆ ಮಾಡಲಿಕ್ಕೆ SIDD ಅಂತ ಟೈಪ್ ಮಾಡಿ 56060ಗೆ SMS ಕಳಿಸಿ. ಹೆಸರು ವಿಕ್ಕಿ, ಪಕ್ಕಾ ಇರೋದು ರೋಬೋ ಲಕ್ಕಿ. ಈ ಸೂಪರ್ ಹೀರೋ ಪ್ರತಿದಿನ ಹೊಸ ಗೆಟಪ್, ಡಿಫ್ರೆಂಟ್ ಪರ್ಫಾರ್ಮೆನ್ಸ್ ನಿಂದ ಎಲ್ಲರನ್ನ ಹೊಟ್ಟೆ ಹುಣ್ಣಾಗೋವಷ್ಟು ನಗಿಸ್ತಾನೆ. ವಿಕ್ಕಿ ಅವ್ರನ್ನ ಜನಮೆಚ್ಚಿದ ನಾಯಕ ಅಂತ ಆಯ್ಕೆ ಮಾಡಲು VICK ಅಂತ ಟೈಪ್ ಮಾಡಿ 56060ಗೆ SMS ಕಳಿಸಿ. ಸೊ
ಈ ಜನಮೆಚ್ಚಿದ ನಾಯಕರಲ್ಲಿ ನಿಮ್ಮ ಫೇವ್ರೇಟ್ ಯಾರೋ ಅವ್ರಿಗೆ ನೀವು ನಿಮ್ಮ SMS ಕಳಿಸೋ ಮೂಲಕ ವೋಟನ್ನು ಹಾಕ್ಬೋದು. ಜನಮೆಚ್ಚಿದ ನಾಯಕ ಕ್ಯಾಟಗರಿಯಲ್ಲಿ ನಾಮಿನೇಟ್ ಆಗಿರುವಂತಹ ನಾಯಕರನ್ನ ಈ ವಾರ ನಾನು ಮಾತಾಡಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾಮಿನೇಟ್ ಮಾಡ್ತಾ ಇರೋದು ಅಗ್ನಿಸಾಕ್ಷಿಯ ಸಿದ್ಧಾರ್ಥನ. ಸೊ ಬನ್ನಿ ಹೋಗಿ ಅವ್ರನ್ನ ಮೀಟ್ ಮಾಡೋಣ, ಅವ್ರ ಜೊತೆ ಮಾತಾಡೋಣ. ಬನ್ನಿ. ಸಾಫ್ಟ್, ಸೈಲೆಂಟ್ ಆ್ಯಂಡ್ ಸ್ಮಾರ್ಟ್ ಸಿದ್ಧಾರ್ಥ್ ನಮಸ್ತೆ ಇದ್ದಾರೆ. ಈಗ ಇವ್ರು ನಾಮಿನೇಟ್ ಆಗಿದ್ದಾರೆ ಜನಮೆಚ್ಚಿದ ನಾಯಕ ಕ್ಯಾಟಗರಿಯಲ್ಲಿ. ಆ್ಯಂಡ್ ಇವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ಹಾಯ್ ಸಿದ್ದು. ಹಾಯ್ ಅವಿನಾಶ್, ಹೌ ಯು? ವೆರಿ ಫೈನ್, ಕಂಗ್ರ್ಯಾಚುಲೇಷನ್ಸ್. ನೀವು ನಾಮಿನೇಟ್ ಆಗಿದ್ದೀರಿ ಜನಮೆಚ್ಚಿದ ನಾಯಕ ಕ್ಯಾಟಗರಿಯಲ್ಲಿ ನಮ್ಮ ETV ಅನುಬಂಧ ಅವಾರ್ಡ್ಸ್ 2014 ಹೇಗೆ ಅನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ETV. ಆಬ್ವಿಯಸ್ಲಿ ತುಂಬ ಖುಷಿ ಆಗುತ್ತೆ. ಜನ ನನ್ನ ಸಿದ್ಧಾರ್ಥ ಪಾತ್ರಕ್ಕೆ ತುಂಬ ತುಂಬ ಇಷ್ಟಪಟ್ಟು ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಆಮೇಲೆ ತನ್ನ ಮನೆ ಮಗ ಥರನೇ ಟ್ರೀಟ್ ಮಾಡ್ತಾರೆ ಈಗ ಎಲ್ಲೂ ಹೋದ್ರೂ. ಸೊ ತುಂಬ ಖುಷಿ ಆಗ್ತಿದೆ. ಜನಮೆಚ್ಚಿದ ನಾಯಕ ಸಿದ್ಧಾರ್ಥ್ ಕಳೆದುಕೊಂಡಿರೋ ಪ್ರೀತಿಯ ನೋವಿನಲ್ಲಿದ್ದವನನ್ನ ದಿನ ದಿನಕ್ಕೂ ಸನ್ನಿಧಿಯ ಪ್ರೀತಿ ಸೆಳೀತಾ ಇದೆ. ಸ್ಮಾರ್ಟ್ ಆಗಿರೋ ಈ ನಮ್ಮ ನಾಯಕ ಅಪೂರ್ವವಾದ ಪ್ರೀತಿ ಕೊಟ್ಟು ಒಂದು ದಿನ ಮನಸಾರೆ ಒಪ್ಪಿಕೊಳ್ತಾನೆ ಅನ್ನೋ ನಂಬಿಕೆ ಸನ್ನಿಧಿಗೆ. ಸಿದ್ದು, ನಿಮ್ಮ ಲೈಫಲ್ಲಿ ಸನ್ನಿಧಿ ಬಂದಮೇಲೆ ಯಾವ ಥರದ ಚೇಂಜಸ್ ಆಗಿದೆ ನಿಮ್ಗೆ ಅನ್ಸುತ್ತೆ? ಚೇಂಜಸ್ಗಿಂತ ಆ್ಯಕ್ಚುಲಿ ಫಸ್ಟ್ಲಿ ನನಗೆ ಇಷ್ಟ ಇರಲಿಲ್ಲ, ಗೊತ್ತಿರೋದೇ, ನನ್ನ ಮದುವೆನೇ ಇಷ್ಟ ಇರಲಿಲ್ಲ. ನಾನು ಪ್ರೀತಿ ಮಾಡಿದ ಹುಡುಗಿನೇ ಬೇರೆ, ಮದುವೆ ಆಗಿದ್ದ ಹುಡುಗಿನೇ ಬೇರೆ. ಶುರುಲಿ ತುಂಬ ಕಷ್ಟ ಆಗ್ತಿತ್ತು. ಫ್ಯಾಮಿಲಿ ಜೊತೆ ಹೇಗೆ ನಾನು ಬಿಹೇವ್ ಮಾಡೋದು, ಅವ್ರ ಪಕ್ಕ ಇದ್ರೆ ಮುಜುಗರ ಆಗೋದು, ಅವ್ರ ಜೊತೆ ಒಂದೇ ರೂಮ್ ಇರೋದು, ಅವ್ರ ಜೊತೆ ಮಾತಾಡೋದು, ಅವ್ರ ಪಕ್ಕ ಊಟ ಬಂದು ಬಡಿಸಿದ್ರು ನಂಗೆ ಒಂಥರ ಮುಜುಗರ ಆಗೋದು. ಬಟ್ ಹೋಗ್ತಾ ಹೋಗ್ತಾ ನಾವೀಗ ಒಂದು ಒಪ್ಪಂದಕ್ಕೆ ಬಂದಿದ್ದೀವಿ, ಫ್ರೆಂಡ್ಸ್ ಆಗಿರೋಣ ಅಂತ. ಸೊ ಆ ಒಂದು ಮೆಂಟಲ್ ಬ್ಲಾಕ್ ಆಚೆ ತೆಗೆದು ಅವ್ರ ಸನ್ನಿಧಿನ ಒಬ್ಬ ಫ್ರೆಂಡಾಗಿ ನೋಡ್ತಿದ್ದೀನಿ. ಸೊ ಅದು ನೋಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರದ್ದು ಒಂದು ಬೇರೆ ಮುಖನೇ ಕಾಣಿಸ್ತಿದೆ. ತುಂಬ ಒಂದು ಒಳ್ಳೆ ಪರ್ಸ್ನಾಲಿಟಿ, ಒಂದು ಒಳ್ಳೆ ಹುಡುಗಿ, ಎಲ್ಲನೂ ಸ್ಯಾಕ್ರಿಫೈಸ್ ಮಾಡ್ತಾರೆ, ಎಲ್ಲದರಲ್ಲೂ ಗ್ರೇಟ್. ಶೀಸ್ ಅನ್ ಆಲ್ರೌಂಡರ್. ಆ್ಯಸ್ ಅ ಫ್ರೆಂಡ್ ಪರ್ಫೆಕ್ಟ್. ಐ ಮೀನ್ ಪ್ರತಿಯೊಬ್ಬ ಮನುಷ್ಯನಿಗೂ, ಹುಡುಗಂಗೂ ಅಥವಾ ಹುಡುಗಿಗೂ ಅಂಥ ಒಂದು ಫ್ರೆಂಡ್ ಇರಲೇಬೇಕು. ಒಂದು ಮನೇಲಿ ಒಂದು ಸಂಸಾರ ಉದ್ಧಾರ ಆಗೋಕ್ಕೆ ಸನ್ನಿಧಿ ಅಂತ ಹುಡುಗಿ ಬೇಕೇ ಬೇಕು. ಇನ್ನು 1 ಮಂತಲ್ಲಿ ನಮ್ಮ ಡಿವೋರ್ಸ್ ಆಗ್ತಿದೆ. ಒಂದು ಕನ್ಫ್ಯೂಷನ್ ಇರ್ತೀನಿ. ನಮ್ಮ ತಂದೆ ಅವ್ರನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಇಡೀ ಫ್ಯಾಮ್ಲಿ, ಅಂಜಲಿ, ಅಖಿಲ್, ಎಲ್ಲರೂ ಅವ್ರನ್ನ ಒಂದು ತಾಯಿ ರೀತಿಯಲ್ಲಿ ನೋಡ್ತಿದ್ದಾರೆ. ಸೊ ಇವ್ರ ಖುಷಿ ನೋಡೋದಾ ಅಥವಾ ನನ್ನ ಸ್ವಾರ್ಥ ನೋಡೋದಾ, ಈ ಒಂದು ಡಿಲಾಮಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ. ಮುಂದೆ ನೋಡೋಣ ಏನಾಗತ್ತೆ ಅಂತ. ಅದು ಹಾಕೊಂಡಿದ್ದು ಸರಿ ಇಲ್ಲ. ಅದು ಬಿಂದಿ ಕರೆಕ್ಟಾಗಿದೆ, ಇಟ್ಕೊಂಡಿದ್ದು ಸರಿಯಾಗಿಲ್ಲ, ಓರೆ ಆಗಿದೆ. ಈಗ ಸರಿ ಹೋಯ್ತಾ? ನೀವು ಹೇಳಿದ್ರಿ ಮನೇಲಿ ತಾಯಿಯಾಗಿ ಸನ್ನಿಧಿ ಒಂದು ಸ್ಥಾನನ ತುಂಬ್ತಾ ಇದ್ದಾರೆ ಅಂತ. ಸನ್ನಿಧಿ ಬಗ್ಗೆ ನಿಮ್ಗೆ ತುಂಬ ಇಷ್ಟವಾಗುವಂತಹ ಒಂದು ಅಂಶ ಅಥವಾ ಕ್ಯಾರೆಕ್ಟರ್ ಏನು ನಿಮ್ಗೆ? ಆ್ಯಕ್ಚುಲಿ ಒಂದು ಕ್ಯಾರೆಕ್ಟರ್ ಅಂತ ಏನಿಲ್ಲ. ಆ ಒಂದು ಮಹಿಳೆ ಬಂದು ಆಲ್ರೌಂಡರ್. ನಮ್ಮ ಅಪ್ಪಂಗೆ ಒಳ್ಳೆ ಸೊಸೆ, ನಮ್ಮ ತಂಗಿಗೆ ಒಳ್ಳೆ ತಾಯಿ ಸ್ಥಾನ ನಿಂತ್ಕೊಂಡು ತಾಯಿ ಥರ ನೋಡ್ಕೊತಾರೆ, ಫ್ರೆಂಡ್ ಥರ ನೋಡ್ಕೊತಾರೆ, ಅಡ್ವೈಸ್ ಮಾಡ್ತಾರೆ. ನನಗೆ ಒಳ್ಳೆ ಫ್ರೆಂಡ್ ಥರ ನಿಂತ್ಕೊಂಡು ನನ್ನ ಪ್ರಾಬ್ಲಮ್ಸ್ ಏನಿದೆ ಅದನ್ನ ನನ್ನ ಜೊತೆ ಮಾತಾಡಿ, ನನಗೇನಾದರೂ ಹೇಳ್ಕೊಬೇಕಂದ್ರೆ ಅದನ್ನ ಎಲ್ಲ ಕೇಳಿ ಒಳ್ಳೆ ಸೊಲ್ಯೂಷನ್ಸ್ ಕೊಡ್ತಾರೆ. ಸೊ
ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅಂತ ಏನಿಲ್ಲ, ಎಲ್ಲ ಇದರಲ್ಲೂ ಶಿ ಈಸ್ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆ ನಮ್ಮ ಆಫೀಸ್ ಕೆಲಸ, ನಮ್ಮ ಬಿಸ್ನೆಸ್ ಏನಿದೆಯೋ ಅದಕ್ಕೂ ಹೆಲ್ಪ್ ಮಾಡ್ತಾರೆ, ಅಪ್ಪಂಗೆ ಹೆಲ್ಪ್ ಮಾಡ್ತಾರೆ, ಚಂದ್ರಿಕಾತ್ಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಇದಕ್ಕಿಂತ ಎಲ್ಲದಕ್ಕೂ ಮೀರಿ ಒಂದಿದೆ, ಶಿ ಇಸ್ ಅ ವೆರಿ ಗುಡ್ ಕುಕ್. ಬಟ್ ಇದುವರೆಗೂ ನಾನು ಸನ್ನಿಧಿಗೆ ಹೇಳಿಲ್ಲ ಅವ್ರ ಮುಂದೆ ನೀವು ಒಳ್ಳೆ ಕುಕ್ ಅಂತ. ಮುಂದೆ ಚಾನ್ಸ್ ಸಿಕ್ಕಿದಾಗ ಹೇಳ್ತೀನಿ. ಸನ್ನಿಧಿ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀರಾ, ಸನ್ನಿಧಿ ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಸನ್ನಿಧಿ ನಿಮ್ಗೆ ಏನಂತ ವಿಶ್ ಮಾಡ್ತಾ ಇದ್ದಾರೆ, ಇದು ನೋಡಿ ಗೊತ್ತಾಗುತ್ತೆ. ಸಿದ್ಧಾರ್ಥ್ ಅವರು ಜನಮೆಚ್ಚಿದ ನಾಯಕ ಆ ಕ್ಯಾಟಗರಿಗೆ ಆಯ್ಕೆ ಆಗಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ಅವ್ರಿಗೆ ಪ್ರಶಸ್ತಿ ಬಂದರೆ ನನಗೂ ಬಂದಂಗೆ ನನ್ನ ಜೊತೆ ನೀವು ವೋಟ್ ಮಾಡಿ. ಆಲ್ ದಿ ಬೆಸ್ಟ್ ಸಿದ್ಧಾರ್ಥ್. ಸಿದ್ದು, ಇನ್ಫ್ಯಾಕ್ಟ್ ನೀವು ಸನ್ನಿಧಿಯವರ ಅಡುಗೆಯ ಸ್ಕಿಲ್ಸ್ ಬಗ್ಗೆ ಹೇಳಿದ್ರಿ, ಕುಕಿಂಗ್ ಸ್ಕಿಲ್ಸ್ ಬಗ್ಗೆ ಹೇಳಿದ್ರಿ. ಶಿ ಈಸ್ ರಿಯಲಿ ದ ಕಿಚನ್ ಕ್ವೀನ್ ಅಂತ ಹೇಳಬೇಕು. ಯಾಕೆಂದರೆ ಯಾವಾಗ ನೋಡ್ರೂ ಅಡುಗೆ ಮನೇಲೇ ಇರ್ತಾರೆ. ಆ್ಯಂಡ್ ಯಾಕೆ ಯಾವಾಗ ಅಡುಗೆ ಮನೇಲಿ ಇರ್ತಾರೆ ನಿಮ್ಗೆ ಅನ್ಸುತ್ತೆ? ನನಗೆ ಅಷ್ಟು ಗೊತ್ತಿಲ್ಲ, ಯಾಕಂದರೆ ನಾನು ಆಫೀಸಲ್ಲಿ ಇರ್ತೀನಿ. ನಾನು ಬಂದಾಗ ಅವಾಗಲೂ ಅಡುಗೆ ಮನೆ ಇರ್ತಾರೆ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಒಂದು ಒಳ್ಳೆ ಸೊಸೆ ಆದವಳು ಅಡುಗೆ ಚೆನ್ನಾಗಿ ಮಾಡಬೇಕು. ಅಡುಗೆ ಚೆನ್ನಾಗಿ ಮಾಡಿ ಎಲ್ಲರನ್ನ ತೃಪ್ತಿ ಮಾಡಿದ್ರೆ ಆ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ಶುರು ಆಗುತ್ತೆ. ಸೊ ಆಬ್ವಿಯಸ್ಲಿ ಶಿ ಇಸ್ ಡೂಯಿಂಗ್ ಅರ್ ಪಾರ್ಟ್ ವೆಲ್ ಅಂತ ಅನ್ಸುತ್ತೆ. ಸೊ ಮನೆಯ ಅನ್ನಪೂರ್ಣೇಶ್ವರಿ ಅವರು ಅಂತ ಹೇಳ್ತಾ ಇದ್ದೀರಾ. ನಿಜ, ವೆರಿ ಟ್ರೂ. ಸೊ ಈ ನಿಮ್ಮ ಕಿಚನ್ ಕ್ವೀನ್ ಮಾಡಿರೋಂತಹ ಅಡುಗೆಗಳು ತಿಂತಾ ಇರ್ತೀರಾ ನೀವು, ಯಾವ ಥರ ಒಂದಿನ ಕಾಂಪ್ಲಿಮೆಂಟ್ ಮಾಡಿದ್ದೀರಾ ಅವ್ರಿಗೆ? ಆ್ಯಕ್ಚುಲಿ ಇದ್ರಿಗೂ ಕಾಂಪ್ಲಿಮೆಂಟ್ ಮಾಡಿಲ್ಲ, ಬಟ್ ಒಂದು ದಿವಸ ನಾನು ಹೆಚ್ಚಾಕ್ಸ್ಕೊಂಡು ತಿಂದೆ ಅವ್ರು ಮಾಡಿದ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ. ಗುಡ್ ಮಾರ್ನಿಂಗ್. ಇವತ್ತು ಕಾಫಿ ಇಟ್ಟಿಲ್ಲ ಅಂತ ಅನ್ಕೋತಾ ಇದ್ದೆ. ಹಾಲು ಹಾಕಿಲ್ವಾ? ಬ್ಲ್ಯಾಕ್ ಇದೆ. ಬೇಗ ಕುಡೀರಿ. ಯಾಕೆ ಹೀಗಿದೆ? ಕಹಿ ಕಹಿ. ಅದು ಕಹಿನೇ ಇರೋದು. ಒಂದೇ ಗುಟುಕಿಗೆ ಅಷ್ಟು ಕುಡಿಬೇಕು, ಟೇಸ್ಟ್ ನೋಡಬಾರ್ದು. ಇದನ್ನ ಮನುಷ್ಯರಾದವ್ರು ಕುಡಿತಾರ? ಕಹಿ ವಿಷ ನನಗೆ ಬೇಡ. ರಾತ್ರಿ ಹೊಟ್ಟೆ ನೋವು ಅಂದ್ರಲ್ಲ, ಅದಕ್ಕೆ ಮನೆ ಔಷಧಿ. ಅಮ್ಮ ನನಗೆ ಇದನ್ನೇ ಮಾಡ್ಕೊಡ್ತಿದ್ಲು, ಬೇಗ ವಾಸಿ ಆಗತ್ತೆ. ಇದನ್ನ ಹೇಗ್ರಿ ಕುಡಿಯೋದು? ಕಣ್ಣು ಮುಚ್ಕೊಂಡು ಬಾಯಿಗೆ ಹಾಕೊಂಡು ಗಟಗಟ ಅಂತ ಕುಡ್ದು ಬಿಡಿ. ಜಾಸ್ತಿ ಏನಿಲ್ಲ. ಖಂಡಿತ ಬೇಡ, ನಾನು ಕುಡಿಲ್ಲ. ಕೆಟ್ಟ ಕಹಿ. ಬಾಯಿ ಕಹಿ ಆದರೂ ಹೊಟ್ಟೆಗೆ ಸಿಹಿ. ಈಗ ನೀವು ಇದನ್ನ ಕುಡಿತೀರೋ ಇಲ್ವೋ? ಸಾರಿ, ನಾನು ಕುಡಿಯಲ್ಲ. ಹಾಗಿದ್ರೆ ನನ್ನ ಮಾವಂಗೆ ಹೇಳ್ತೀನಿ, ಅಕ್ಕಂಗೂ ಬರಕ್ಕೆ ಹೇಳ್ತೀನಿ. ಅವರಿಬ್ರು ಸೇರಿ ನಿಮ್ಗೆ ಕಷಾಯ ಕುಡ್ಸೋ ಥರ ಮಾಡ್ತೀನಿ. ಅವ್ರಿಗೆ ಯಾಕೆ ಹೇಳ್ತೀರಾ? ಯಾರು ಹೇಳಿದ್ರು ಇದನ್ನ ಕುಡಿಯೋಕ್ಕಾಗಲ್ಲ. ನೀವು 1 ತಿಂಗಳಿಂದ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ರಿ. ನಿನ್ನೆ ರಾತ್ರಿ ಸೀರಿಯಸ್ ಆಗಿತ್ತು, ವಿಲ ವಿಲ ಅಂತ ಒದ್ದಾಡ್ತಿದ್ರಿ. ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ನಾನೇ ಮಾವನ ಹತ್ರ ಹೇಳ್ತೀನಿ. ಇನ್ನೂ ಏನೇನೋ ಕತೆ ಕಟ್ಟು ಹೇಳ್ತೀನಿ. ಸಿದ್ದು, ಯಾವತ್ತೂ ನಿಮಗೆ ಗಿಲ್ಟ್ ಕಾಡಲ್ವಾ? ಬಿಕಾಸ್ ನಾನು ಈ ಸನ್ನಿಧಿ ಅನ್ನೋ ಹುಡುಗಿನ ಮದುವೆ ಆಗಿ ಈಗ ಇನ್ನು 1 ತಿಂಗಳಲ್ಲಿ ಯುವರ್ ಮ್ಯಾರೇಜ್ ಲೈಫ್ ಇಸ್ ಎಂಡಿಂಗ್, ಯುವರ್ ಕಾಂಟ್ರಾಕ್ಟ್ ಮ್ಯಾರೇಜ್ ಆಫ್ 6 months ಇಸ್ ಎಂಡಿಂಗ್. ಸೊ ಗಿಲ್ಟ್ ಕಾಡತ್ತಾ? ಡು ಯು ಫೀಲ್ ಗಿಲ್ಟಿ ಅಬೌಟ್ ಇಟ್ ಸಮ್ಟೈಮ್ಸ್? ಆ್ಯಕ್ಚುಲಿ ಗಿಲ್ಟ್ ಕಾಡ್ತಿತ್ತು, ಬಟ್ ನಾನು ಯಾರಿಗೂ ಮೋಸ ಮಾಡ್ತಿಲ್ಲ. ಮದುವೆಗಿಂತ ಮುಂಚೆನೇ ಎಲ್ಲ ನಾನು ಕ್ಲಿಯರಾಗಿ ತಿಳಿಸಿದ್ದೆ ಸನ್ನಿಧಿಗೆ. ಬಟ್ ಈಗ ಏನು ಬೇಜಾರಾಗ್ತಿರೋದಂದರೆ, ಇಂಥ ಒಂದು ಒಳ್ಳೆ ಫ್ರೆಂಡ್ನ ಮಿಸ್ ಮಾಡ್ಕೊತೀನಿ ಅಂತ. ಹಾಸ್ಪಿಟ್ಲಿಗೆ ಹೋಗ್ತೀನಿ, ನೀನು ಯಾಕೆ ತೊಂದರೆ ತಗೋತೀಯ? ಇದ್ರಲ್ಲಿ ತೊಂದರೆ ಏನಿದೆ ಮಾವ? ನನ್ನ ಕರ್ತವ್ಯ. ಬೇಡ ಬೇಡ, ನಿನ್ನ ಕೈನಲ್ಲಿ ಸೇವೆ ಮಾಡ್ಕೊಳಕ್ಕೆ ನನಗೆ ಯಾಕೆ ಮುಜುಗರ ಆಗುತ್ತೆ. ನೀನು ಈ ಮನೆ ಸೊಸೆ. ಮಾವ, ನಿಮ್ಗೊಂದು ಪ್ರಶ್ನೆ. ಸೊಸೆನೂ ಮಗಳಾಗೆ ಅಲ್ವಾ? ಖಂಡಿತ. ನನ್ನ ಮಗಳ ಅಂಜಲಿ ಬೇರೆ ಅಲ್ಲ, ನೀನು ಬೇರೆ ಅಲ್ಲಮ್ಮ. ಅಂದಮೇಲೆ ಮಗಳು ಅಪ್ಪನ ಕಾಲಿಗೆ ಎಣ್ಣೆ ಹಚ್ಚೋದು ತಪ್ಪ? ನೀವೇನು ಅಂದ್ಕೋಬೇಡಿ, ಏನೇ ಕೆಲಸ ಇದ್ರೂ ಹೇಳಿ, ನಾನು ಖುಷಿಯಿಂದ ಮಾಡ್ತೀನಿ. ಆಯ್ತು ಆಯ್ತು. ಜನಮೆಚ್ಚಿದ ನಾಯಕ ಕ್ಯಾಟಗರಿ ನಾಮಿನೇಟ್ ಆಗಿದ್ರಿ. ಜನ ನಿಮ್ಮ ಬಗ್ಗೆ ಮೆಚ್ಚಿ ಏನು ಹೇಳ್ತಾ ಇದ್ದಾರೆ ಇದನ್ನು ಕೇಳಿ ಗೊತ್ತಾಗುತ್ತೆ. ಸಿದ್ಧಾರ್ಥ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಇವ್ರಿಗೆ ಸನ್ನಿಧಿಗೆ ತುಂಬ ತೊಂದರೆ ಕೊಡಬೇಡಿ, ತುಂಬ ಚೆನ್ನಾಗಿ ನೋಡ್ಕೊಳ್ರಿ, ನಾವೆಲ್ಲ ನಿಮಗೆ ವೋಟ್ ಮಾಡ್ತೀವಿ. ಸಿದ್ಧಾರ್ಥು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾವ್ರೆ. ಅವರು ನಾಮಿನೇಷನ್ ಆಗಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನನ್ನ ಓಟ್ ಅವ್ರಿಗೆ. ನಾನು ಎಷ್ಟೇ ತಪ್ಪಾಗಿ ನಡ್ಕೊಂಡ್ರು, ಎಷ್ಟೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಇಷ್ಟಪಡ್ತಿದ್ದೀರ. ತುಂಬ ತುಂಬ ಥ್ಯಾಂಕ್ಸ್.
ಸಿದ್ದು ಇನ್ಫ್ಯಾಕ್ಟ್ ಸನ್ನಿಧಿ ಮತ್ತು ನಿಮ್ಮ ಒಂದು ಈ ಒಂದು 5 months ಆಫ್ ಮ್ಯಾರೇಜ್ ಏನಿದೆ ಇದರಲ್ಲಿ ಐ ಆಮ್ ಶ್ಯೂರ್ ಯು ವಿಲ್ ಹ್ಯಾವ್ 1 or 2 ಮೆಮೊರೀಸ್ ಟು ಕ್ಯಾರಿ. ಒಂದು ತಿಂಗಳಲ್ಲಿ ಅಕಸ್ಮಾತ್ ಈ ರಿಲೇಷನ್ಶಿಪ್ ಎಂಡ್ ಆದರೂ ಸಹಿತ ಐ ಆಮ್ ಶ್ಯೂರ್ ದೆರ್ ಆರ್ ಸಮ್ ಮೂಮೆಂಟ್ಸ್ ನೀವು ಮರೆಯೋಕ್ಕಾಗದಿರೋಂಥ ಮೂಮೆಂಟ್. ಆ ಥರದಲ್ಲಿ ಯಾವ್ದಾದ್ರು ಒಂದು ಮೂಮೆಂಟ್ ದಟ್ ಯು ಕ್ಯಾನ್ ರಿಮೆಂಬರ್ ಆ್ಯಂಡ್ ಟೆಲ್ ಅಸ್. ಶೋರ್. ಒಂದಕ್ಕಿಂತ ದೆರ್ ಇಸ್ 2 ಮೂಮೆಂಟ್ಸ್. ಮೊದಲನೇದು ಫಸ್ಟು ನಮ್ಮದು ನೈಟ್ ವಾಕ್ ಆಗಿತ್ತು. ನಾನು ಫಸ್ಟ್ ಟೈಮ್ ಸನ್ನಿಧಿನ ವಾಕ್ ಕರ್ಕೊಂಡೋದೆ ಮಧ್ಯರಾತ್ರಿ ಟೀ ಕುಡಿಯೋಕ್ಕೆ. ನಾನು ಮುಂಚೆ ನಡ್ಕೊಂಡು ಹೋಗ್ತಿದ್ದೆ, ಅಲ್ಲೇ ಚಿಕ್ಕ ವಯಸ್ಸಲ್ಲಿ ಟೀ ಕುಡಿಯೋದು ಎಲ್ಲ ಮಾಡ್ತಿದ್ದೆ. ಬಟ್ ಆ ಒಂದು ಇನ್ಸಿಡೆಂಟ್ ಆದಮೇಲೆ ನಮ್ಮೊಂದು ಸಂಬಂಧ ಇಲ್ವಾ, ಅದು ನೆಕ್ಸ್ಟ್ ಸ್ಟೆಪ್ಗೆ ಇದಾಯಿತು. ಒಂದು ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಯಿತು, ಒಳ್ಳೆ ಬಾಂಡಿಂಗ್ ಆಯಿತು, ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಯಿತು. ಸೊ ದಟ್ಸ್ ಒನ್ ಗ್ರೇಟ್ ಮೂಮೆಂಟ್. ಎರಡನೇದು ಅದನ್ನ ಹೇಳೋಕ್ಕೆ ನಾಚಿಕೆ ಆಗುತ್ತೆ. ಸನ್ನಿಧಿ ನಂಗೆ ಕಪಾಳ ಕೊಡ್ದಿದ್ದು. ನಾನು ಮನೆ ಬಿಟ್ಟು ಹೋದಾಗ ನನ್ನ ಪಾಪ ನನ್ನ ಹುಡ್ಕೊಂಡು ಬಂದು ಮನೆ ತುಂಬ ಕಷ್ಟ ಆಗಿರುತ್ತೆ. ಆ ಬಿಸಿಲಲ್ಲೆಲ್ಲ ಹುಡ್ಕೊಂಡು ನಾನು ಎಲ್ಲ ಹೋಗಿರ್ತೀನಿ, ಏನು ಮಾಡ್ತಿರ್ತೀನಿ, ನೆನೆಸ್ಕೊಳ್ಳೋಕೆ ಬೇಜಾರಾಗತ್ತೆ. ಬಂದು ನನಗೆ ಅಡ್ವೈಸ್ ಮಾಡಿ ಹೇಳಿ, ಈ ಥರ ನೀವು ದೊಡ್ಡರಾಗಿದ್ದಾರೆ, ಚಿಕ್ಕವ್ರ ಥರ ಆಡಬೇಡಿ ಎಲ್ಲ ಹೇಳಿದ ಮೇಲೂ ನಾನು ಕೇಳಿಲ್ಲ. ಬಟ್ ಐ ಥಿಂಕ್ ಅವಾಗ ಡಿಸೈಡ್ ಮಾಡ್ಕೊಂಡು ನಾನು ಬಿಟ್ಟರು. ನನಗೆ ಆ ಒಂದು ಮೂಮೆಂಟು ಯಾವತ್ತೂ ಮರೆಯಲ್ಲ. ಬಿಕಾಸ್ ಒಂದು ಹೆಣ್ಣು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ನಿಮ್ಮ ಲೈಫಲ್ಲಿ ಅಂತ ಆ ಒಂದು ಇನ್ಸಿಡೆನ್ಸಲ್ಲಿ ಗೊತ್ತಾಗುತ್ತೆ. ಸೊ ಒಂದು ಹೆಣ್ಣು ಒಬ್ಬ ಮನುಷ್ಯನ ಬೆಳೆಸ್ಬೋದು, ಇಲ್ಲಾಂದರೆ ಬೀಳಿಸ್ಲೂಬೋದು. ಸೊ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸನ್ನಿಧಿ ಫಾರ್ ದ್ಯಾಟ್. ಸೊ ಈ ಮೆಮೊರಬಲ್ ಮೂಮೆಂಟ್ ಏನು ನೆನೆಸ್ಕೊಂಡ್ರೆ ನೀವು, ಆ ಮೆಮೊರಬಲ್ ಮೂಮೆಂಟ್ನೇ ಮತ್ತೊಮ್ಮೆ ನಿಮ್ಗೆ ನಾವು ನೆನಪಿಸ್ತಾ ಇದ್ದೀವಿ. ಇದು ನೋಡ್ಕೊಂಬನ್ನಿ, ಗೊತ್ತಾಗುತ್ತೆ. ಹಾಳಾದ ಸಂತೆ ನಡುವಲ್ಲಿ ನಿಂತೆ ಬಿಡಬೇಡ ನನ್ನ ಒಬ್ಬಂಟಿಯಂತೆ ಭಯವಾಗಿದೆ ನನಗೆ ಈ ಕ್ಷಣ ಬಳಿ ಬರಬಾರದೆ ನೀನು ತಕ್ಷಣ ಕೈಯ ಹಿಡಿದು ನನ್ನ ದೂರ ಕರೆದುಕೊಂಡು ಹೋಗು ಕರುಣೆ ಬಾರದೇನು ಹೇಳು ನನ್ನ ಮೇಲೆ ನಿನಗೂ ನಿನ ನಂಬಿದ ನನ್ನ ಜೀವದ ಹೊಣೆಯು ನಿನ್ನದೇ ಮುಳುಗೋಳಿಗೆ ಕೊನೆಯ ಸರೆ ತರವೇ ಬರಬಾರದೆ ನನ್ನೊಲವೇ. ಸಿದ್ದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಒಬ್ಬರು ನಿಮಗೆ ವಿಶ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಆಗಿ, ನೋಡಿ ಗೊತ್ತಾಗತ್ತೆ. ಹಾಯ್ ಬ್ರೋ, ನೀವು ಜನ ಮೆಚ್ಚಿದ ನಾಯಕಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಗೊತ್ತಾಯಿತು. ಸೊ ನಾನು ನಿಮ್ಗೆ ಇನ್ನೇನು ಹೇಳಲ್ಲ, ನಿಮ್ಮ ಸ್ಮೈಲ್ ನೋಡೇ ಆಲ್ರೆಡಿ ಎಲ್ಲರೂ ಬೆದೋಗಿರ್ತಾರೆ. ನಾನು ಏನಂದರೆ ನಿಮಗೆ ವಿಶ್ ಮಾಡ್ತೀನಿ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಪ್ರೇ ಕೂಡ ಮಾಡ್ತೀನಿ ನೀವೇ ವಿನ್ ಆಗಲಿ ಅಂತ. ಆಲ್ ದಿ ವೆರಿ ಬೆಸ್ಟ್ ಸಿದ್ಧಾರ್ಥನ. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಅಂಜಲಿ. ಸಿದ್ದು, ಇನ್ನೊಬ್ಬರು ನಿಮ್ಮ ಫ್ಯಾಮಿಲಿ ಮೆಂಬರ್ ನಿಮಗೆ ವಿಶ್ ಮಾಡ್ತಾ ಇದ್ದಾರೆ, ನೋಡಿ ಗೊತ್ತಾಗತ್ತೆ. ನಾನು ನಿನ್ನ ಪ್ರೀತಿಯ ತಮ್ಮ ಅಖಿಲ್. ಅಣ್ಣ, ಜನಮೆಚ್ಚಿದ ನಾಯಕ ಕ್ಯಾಟಗರಿಗೆ ನೀನು ಸೆಲೆಕ್ಟ್ ಆಗಿದೆಯಾ? ಶ್ಯೂರ್, ನಾನಂತೂ ಖಂಡಿತ ಹೇಳ್ತೀನಿ, ನನಗೆ ಅಣ್ಣನಾಗಿ ತಂದೆ ಸ್ಥಾನದಲ್ಲಿ ನಿಂತು ನನಗೆ ಸ್ಫೂರ್ತಿ ತುಂಬಿದೆಯಾ, ಅದಂತೂ ನಾನು ಮರ್ಯಾದೆ ಇಲ್ಲ. ನನ್ನ ಈ ಮಟ್ಟಕ್ಕೆ ಬೆಳೆಸಿರೋ ಕಾರಣನೇ ನೀನು. ನಾನು ಜರ್ಮನಿಯಿಂದ ಬರೋ ಕಾರಣಕ್ಕೂ ನೀನೇ. ಯಾಕೆ ಅಂತಂದರೆ ಸನ್ನಿಧಿ ಅದಕ್ಕೆ ಮದುವೆ ಆದಾಗಿಂದ ನಾವಿಬ್ಬರು ಒಂದು ಕುಟುಂಬದಲ್ಲಿ ಹೇಗಾಗಿದ್ದೀವಿ ಅಂತಂದರೆ ರಾಮ ಲಕ್ಷ್ಮಣ ಥರ. ಸೊ ಹಾಗಾಗಿ ನನಗೆ ಗೊತ್ತು ನೀನು ಹೇಗೆ ಅಂತ. ನೀನು ಜನರ ಮೆಚ್ಚುಗೆ ಹಾಗೂ ಜನರ ಪ್ರೀತಿ ವಿಶ್ವಾಸ ಎಲ್ಲ ಗಳಿಸಿದೆಯಾ. ಅದೇ ತರಹ ಜನ ಕೂಡ ನಿನಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ನನ್ನ ನಂಬಿಕೆ ನೀನು ಉಳಿಸ್ಕೋತೀಯ ಅಂತ ಒಂದು ಭರವಸೆಯಿಂದ ನಾನು ಹೇಳ್ತಾ ಇದ್ದೀನಿ. ಜನ ಮೆಚ್ಚಿದ ನಾಯಕ ನೀನೇ ಆಗೋದು. ಆಲ್ ದ ಬೆಸ್ಟ್. ಸೊ ಸಿದ್ದು, ಜನಮೆಚ್ಚಿದ ನಾಯಕ ಅಲ್ಲಿ ನೀವು ನಾಮಿನೇಟ್ ಆಗಿದ್ದೀರಿ. ಸೊ ನಾಮಿನೇಟ್ ಆದಮೇಲೆ ವೋಟ್ ಕೇಳಲೇಬೇಕಲ್ವಾ? ಹೇಗೆ ಕೇಳೋಕ್ಕೆ ಇಷ್ಟಪಡ್ತೀರಾ, ಏನು ಕೇಳೋಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ವೋಟ್ ಕೇಳೋದು ಸ್ವಲ್ಪ ಮುಜುಗರ ಆಗುತ್ತೆ. ಯಾಕಂದರೆ ಈಗ ತಾನೇ ಹೇಳಿದೆ ನಾನು, ಇಟ್ಸ್ ಅ ಕಾಂಪಿಟೇಷನ್. ಯಾರು ಗೆದ್ರೂ ಒಳ್ಳೆಯದೇ, ಖುಷಿ ಆಗುತ್ತೆ. ಬಟ್ ಕಾಂಪಿಟೇಷನ್ ಅಂತ ಬಂದಾಗ ವೋಟ್ ಕೇಳಲೇಬೇಕಾಗತ್ತೆ. ಸೊ ಬಟ್ ಐ ಫೀಲ್ ಐಮ್ ಆಲ್ರೆಡಿ ಎ ವಿನ್ನರ್. ಜನ ನನ್ನ ಎಕ್ಸೆಪ್ಟ್ ಮಾಡಿದ್ದಾರೆ, ನನ್ನ ಇಷ್ಟಪಟ್ಟಿದ್ದೀರಾ. ಸೊ ಎನಿವೇಸ್, ನಾನು ಗೆಲ್ಲಿಸ್ಬೇಕಂದ್ರೆ ಸ್ಕ್ರೀನ್ ಕೆಳಗೆ ಕಾಣ್ತಿರೋ ನಂಬರ್ಗೆ ನಂಗೆ ವೋಟ್ ಮಾಡಿ ನನಗೆ ಗೆಲ್ಲಿಸಿ. ಎಲ್ಲ ನಿಮ್ಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಸೊ ಸಿದ್ದು, ಆಲ್ ದಿ ಬೆಸ್ಟ್ ಯು ನಿಮ್ಮ ಲೈಫ್ಗೆ ಆ್ಯಂಡ್ ನಿಮ್ಮ ಈ ಒಂದು ನಾಮಿನೇಷನ್ಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಅವಿನಾಶ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಟಾಕಿಂಗ್ ಟು ಅಸ್. ಮೈ ಪ್ಲೇಜರ್.
ಜನಮೆಚ್ಚಿದ ನಾಯಕ ಕ್ಯಾಟಗರಿಯಲ್ಲಿ ವೋಟ್ ಮಾಡಲಿಕ್ಕೆ ನಿಮಗೆ ಈ ವಾರ ಮಾತ್ರ ಅವಕಾಶ ಇರುತ್ತೆ, ಯಾಕೆಂದರೆ ವೋಟಿಂಗ್ ಲೈನ್ಸ್ ಈ ವಾರ ಮಾತ್ರ ಓಪನ್ ಇರುತ್ತೆ. ಸೊ ನಿಮ್ಮ ಜನಮೆಚ್ಚಿದ ನಾಯಕನಿಗೆ ನಿಮ್ಮ SMS ಗಳ ಮೂಲಕ ವೋಟ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ನೋಡ್ಕೊಂಬನ್ನಿ ಜನಮೆಚ್ಚಿದ ನಾಯಕ ಕ್ಯಾಟಗರಿಯಲ್ಲಿ ಇರುವಂತಹ ನಾಮಿನೇಷನ್ಸ್ ಯಾರು ಅಂತ. ಕನ್ವಾ ಮಾರ್ಟ್ ಪ್ರೆಸೆಂಟ್ಸ್ ETV ಅನುಬಂಧ ಅವಾರ್ಡ್ ಜನಮೆಚ್ಚಿದ ನಾಯಕ. ಆಕಾಶ್ನ ಗೆಲ್ಸೋಕೆ AKAS ಅಂತ ಟೈಪ್ ಮಾಡಿ, ಚಂದನ್ನ ಗೆಲ್ಸೋಕೆ CHAN ಅಂತ ಟೈಪ್ ಮಾಡಿ, JK ನ ಗೆಲ್ಸೋಕೆ JK ಅಂತ ಟೈಪ್ ಮಾಡಿ, ಕಾರ್ತಿಕ್ ನ ಗೆಲ್ಸೋಕೆ KART ಅಂತ ಟೈಪ್ ಮಾಡಿ, ಮಹೇಶನ್ನ ಗೆಲ್ಸೋಕೆ MAHE ಅಂತ ಟೈಪ್ ಮಾಡಿ, ಸಿದ್ಧಾರ್ಥ್ ನ ಗೆಲ್ಸೋಕೆ SIDD ಅಂತ ಟೈಪ್ ಮಾಡಿ, ವಿಕಿನ ಗೆಲ್ಸೋಕೆ VICK ಅಂತ ಟೈಪ್ ಮಾಡಿ 566060ಗೆ ಕಳುಹಿಸಿ. ನಿಮ್ಮ ನೆಚ್ಚಿನ ನಾಯಕನನ್ನ ನೀವೇ ಆಯ್ಕೆ ಮಾಡಿ. SMS ಮಾಡಿದ ಪ್ರತಿಯೊಬ್ಬರಿಗೂ ಕನ್ವಾ ಮಾರ್ಟ್ ವತಿಯಿಂದ 10,000 ರೂಪಾಯಿ ಮೌಲ್ಯದ ವೌಚರ್ ದೊರೆಯಲಿದೆ. ನಮ್ಮ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ಮತ್ತೆ ನಾಳೆಯ ಸಂಚಿಕೆಯಲ್ಲಿ ಇನ್ನೊಬ್ಬ ಜನಮೆಚ್ಚಿದ ನಾಯಕ ಕ್ಯಾಟಗರಿಯಲ್ಲಿ ನಾಮಿನೇಟ್ ಆಗಿರುವಂತಹ ನಾಯಕನೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಅವಿನಾಶ್ ಭರದ್ವಾಜ್ ಸೈನಿಂಗ್ ಆಫ್. ಬಾಯ್.